ಸಮಾರಂಭವನ್ನು ಉದ್ಘಾಟನೆ ಮಾಡಿದ ಹಿರಿಯರು ಕ್ಷೇತ್ರದ ಶಾಸಕರಾದ ಡಿ.ಜಿ. ಶಾಂತಗೌಡರವರೇ, ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಸಹಕಾರದ ಪ್ರಶಸ್ತಿ ಪುರಸ್ಕೃತರು, ಹಾಲಿ ನಿರ್ದೇಶಕರು, ಹಿರಿಯರಾದ ಡಿ.ಜಿ. ಬಸವರಾಜರವರೇ, ಬಯಲುಸೀಮೆ ಅಧ್ಯಕ್ಷರಾದ ಎಚ್. ಮಂಜಪ್ಪನವರೇ, ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಆರ್ತಿಯರ ಶ್ರೀ ರಾಜಣ್ಣವರೇ, ಉಪಾಧ್ಯಕ್ಷರಾದ ಡಿ. ಕುಮಾರ್ ಅವರೇ, ಒಕ್ಕೂಟದ ಉಪಾಧ್ಯಕ್ಷರಾದ ಶ್ರೀಮತಿ ಎಚ್. ಮಂಜುಳರವರೇ, ಡಿಸಿಬಿ ನಿರ್ದೇಶಕರಾದ ಸುರೇಂದ್ರ ಅವರೇ, ಮತ್ತೊಬ್ಬ ನಿರ್ದೇಶಕರಾದ ಡಿ. ವಿಶ್ವನಾಥರವರೇ, ರಾಜ್ಯ ಅಧ್ಯಕ್ಷರು ಡಿಸಿ ಬ್ಯಾಂಕಿನ ನಿರ್ದೇಶಕರಾದ ಕೆ. ಷಣ್ಮುಖಪ್ಪನವರೇ, ಮತ್ತೊಬ್ಬ ನಿರ್ದೇಶಕರಾದ ಬಸಪ್ಪನವರೇ, ಮತ್ತೊಬ್ಬ ನಿರ್ದೇಶಕರು ಆದ ಜಗದೀಶ್ ಪ್ರಕಾಶ್ ಅವರೇ, ಶಿವನ ವ್ಯವಸ್ಥಾ ನಿರ್ದೇಶಕರಾದ ಶೇಖರ್ ಅವರೇ, ಎಪಿಸಿಎಂಸಿನ ನೂತನ ಅಧ್ಯಕ್ಷರಾದ ಗುರುಸಿದ್ದಪ್ಪನವರೇ, ಸಹಕಾರ ಸೇವೆ ಉತ್ಪತ್ತಿ ಬಂಧಕರಾದ ಮಧು ಶ್ರೀನಿವಾಸ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಸಹಕಾರಿ ಬಂಧುಗಳೇ, ಅಧಿಕಾರಿ ವರ್ಗದವರೇ, ಈ ಒಂದು 75ನೇ ಅಖಿಲ ಭಾರತ ಸಹಕಾರ ಸಂಘದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಹಿರಿಯ ಸಹಕಾರಿ ಬಂಧುಗಳೇ, ಮುಖಂಡರುಗಳೇ, ಯುವಕರೇ, ಶ್ರದ್ಧೆ ತಾಯಿಗಳೇ, ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಸಮಸ್ತ ಬಂಧುಗಳೇ, ಈಗಾಗಲೇ ರಾಜ್ಯಮಟ್ಟದ ಸಹಕಾರ ಸತ್ರ ಜಿಲ್ಲೆಯಿಂದ ಪ್ರಾರಂಭ ಮಾಡಿದೆ. ಇಲ್ಲಿ ದಾವಣಗೆರೆಯಲ್ಲಿ ಪ್ರಾರಂಭ ಮಾಡಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು 2ನೇ ಸಹಕಾರ ಸತ್ರ ನಡೀತದೆ. ಇವತ್ತು ಸಹಕಾರ ಅಂದರೆ ಎಲ್ಲ ಗೊತ್ತಿಲ್ಲ, ಪರಸ್ಪರ ಕೊಡುವುದು ಎಷ್ಟು ಮುಖ್ಯವೋ ಸಾಲ ಕೊಡುವುದು ಎಷ್ಟು ಮುಖ್ಯ, ಬದುಕುವುದಷ್ಟೇ ಬಹಳ ಮುಖ್ಯ. ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ನಮ್ಮ ರಾಜ್ಯ ಮುಂದಿನ ತಪ್ಪಲಾರದು. ಬಹುಶಃ ನಾವು ಸಿದ್ದನಗೌಡರನ್ನ ಸಹಕಾರ ಸಿದ್ದನಗೌಡರನ್ನು ಮಾಡಿಕೊಂಡು ಮತ್ತು ಹೈನುಗಾರಿಕೆ ರೈತರು ಹೊಂದಿಸಿದರು. ಹುಲಿಯವರು ಕ್ಷೀರ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದರು. ಹಾಗಾಗಿ 2 ಜನ ದಿಗ್ಗಜರನ್ನ ನೆನಪಿಕೊಂಡು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಮತ್ತು VSSN ಮತ್ತು ಅನೇಕ ಕೋಆಪರೇಟಿವ್ ಬ್ಯಾಂಕ್ಗಳಿರ್ಬೋದು, ನಿರುದ್ದೇಶ ಬ್ಯಾಂಕ್ಗಳಿರ್ಬೋದು, ಅನೇಕ ಸಹಕಾರ ಸಂಘಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಜನರಿಗೆ ಆ ಸುಲಭವಾಗಿ ಈ ಏನು ಮೊದಲು ಒಂದು ಕಾಲದಲ್ಲಿ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಎಷ್ಟು ದಾಖಲೆ ಕೇಳಿದ್ರು, ಶೂರಿಟಿ ಮತ್ತೊಂದು ಬೇಕಾಗಿ. ನಾವು ಚಿಕ್ಕವರಾಗಿದ್ದಾಗ ಅವ್ರು ಅರ್ಬನ್ ಬ್ಯಾಂಕ್ ಅಂತ ಕ್ಷಮಿಸಿ ನಮ್ಮ ಗೌರವರೇ, ನಮ್ಮ ಅಧ್ಯಕ್ಷ ಸಂಗೀತ ಗಣೇಶ್ ಅವರು ಇಲ್ಲ ಆದರೆ ಕೊಡುಗೆ ಹೊರಗಾಗ್ತದೆ ಆಟದಲ್ಲಿ ನೋಡ್ತಾ ಇದ್ವಿ. ಅವರ ಸಂಗತಿಗಳು ಹೋರಾಟ ಪ್ರತಿಭಟನೆ ಮಾಡ್ತಾರೆ. ಅದು ಈಗ ಆಗಿದೆ ಇಲ್ಲ. ಯಾಕಂದ್ರೆ ಬ್ಯಾಂಕ್ಗಳು ದಾಖಲೆ ಯಾವ ರೀತಿ ಇದ್ದು ಇವತ್ತು VSL ಹಾಲು ಉತ್ಪಾದಕ ಸಹಕಾರ ಸಂಘಗಳು, ಖಾಸಗಿ ಸಹಕಾರ ಸಂಘಗಳೆಲ್ಲ ಬಂದಾಗ ಬಹಳ ಸುಲಭವಾಗಿ ನಮ್ಮ ಜನರಿಗೆ ನೋವು ಸಿಗುತ್ತೆ. ಅದೇ ರೀತಿ ಮರುಪಾವತಿ ಸಹ ಅಷ್ಟೇ ಚೆನ್ನಾಗಿ ಜನ ಮಾತನಾಡ್ತಾರೆ. ಅಂದ್ರೆ ಜನ ಬಹಳಷ್ಟು ಬದಲಾವಣೆಯಾಗಿದ್ದಾರೆ, ಸುಧಾರಣೆಯಾಗಿದ್ದಾರೆ. ಇದು ಅತ್ಯಂತ ಸಂತೋಷ ವಿಚಾರ. ಜನ ಇದೇ ರೀತಿ
ನಮ್ಮ ರೈತರಿರ್ಬೋದು ಅಥವಾ ಹೈನುಗಾರಿಕೆ ಇರ್ಬೋದು, ಕ್ರಾಂತಿಯನ್ನು ಮಾಡಿದರೆ, ಕ್ರಾಂತಿಯನ್ನು ಸಾಧಿಸಿದ್ರೆ ಈ ದೇಶ ಅಭಿವೃದ್ಧಿಯಾಗಿತ್ತು. ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರೈತನ ಭವನಗಳು ನಿವಾರಣೆ ಆಗಬೇಕು. ರೈತ ಭಾರತ ದೇಶದ ಅಗತ್ಯ. ಆದರೆ ರೈತನಿಗೆ ರೈತ ಬೆಳೆಗಳಿಗೆ ಬೆಂಬಲ ಬೆಲೆ ಮತ್ತು ನೀರಾವರಿ ಸೌಲಭ್ಯ, ವಿದ್ಯುತ್ ಸೌಲಭ್ಯ ಸಿಕ್ಕಾಗ ಆ ರೈತರು ಯಾವ ಸರ್ಕಾರ ಇರಲಿ, ಯಾರ ಸಾಲವನ್ನು ಮಾಡೋದು ಅದು ಮಾಡೋದಕ್ಕೆ ಯಾರಿಲ್ಲ. ರೈತರ ಮೂಲಭೂತ ಸ್ವಲ್ಪ ಕಲಿಸಿಕೊಟ್ಟ ಸರ್ಕಾರಗಳು ನಿಜವಾದ ರೈತ ನೆಮ್ಮದಿಯಿಂದ ಬದುಕನ್ನ ಕಾಣುವುದಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಇದ್ರ ಜೊತೆಗೆ ರಾಜಕೀಯ ಕ್ಷೇತ್ರ ಎಷ್ಟು ಕಲಿಸಿದ ಮೇಲೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮಾತಾಡೋಣ. ಅದು ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಇರಬಾರ್ದು. ಯಾಕಂದ್ರೆ ಸಂಸ್ಥೆಗಳು ನಶಿಸಿರುತ್ತದೆ. ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಿ ಹಳ್ಳಿಗಳಲ್ಲಿ ಜನ ಓಡಾಟ ಮಾಡ್ಕೊಂಡು ಸಾಕಷ್ಟು ಸೈಕಲ್ ನಶಿಸಿರುತ್ತದೆ. ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ರಾಜಕಾರಣ ಮಾಡೋಣ ಚುನಾವಣೆ ಬಂದಾಗ. ಆದರೆ ಟೀಕೆ ಟಿಪ್ಪಣಿಗಳು ವೈಯಕ್ತಿಕವಾಗಿ ನಾವು ತೆಗೆದುಕೊಂಡು ಮಾಡಿ ಯಾವುದೇ ಟೀಕೆ ಟಿಪ್ಪಣಿಗಳು ಆಗಬೇಕಾಗಿರ್ಬೋದು. ಬಹುಶಃ ನಮ್ಮ ಹೊನ್ನಾಳಿ ನಾಟಿ ತಾಲೂಕಿನಲ್ಲಿ ಬಹಳಷ್ಟು ಆಶ್ಚರ್ಯ ಇದೆ. ಏನಪ್ಪ ರೇಣುಕಾಚಾರ್ಯ ಶಾಸಕರು ಬಹಳ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ರೀತಿ ವ್ಯಕ್ತಿಯ ಮಾತ್ರ ಸಹಜ ನೋಡಿ. ಮೊನ್ನೆ ಟಿಎಂಸಿ ಚುನಾವಣೆ ಬಹಳಷ್ಟು ಜನ ನಮ್ಮ ಕೆಲವು ಟಿಎಂಸಿ ಸ್ಪರ್ಧೆ ಮಾಡಿದ್ರು. ನನಗೆ ಬೆಳಿಗ್ಗೆ ಕರೆ ಮಾಡಿದ್ರು, ಅನಿಲ್ ಇರ್ಬೋದು, ರಮೇಶ್ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಎಲ್ಲ ಕರೆ ಮಾಡಿದ್ರು. ನಾನು ಹೇಳಿದೆ ಇಲ್ಲ ಶಾಸಕ ಕರೆ ಮಾಡಿದೆ, ಆಯ್ತಪ್ಪ ಹೋಗಿ ಕೂತ್ಕೊಂಡ್ರಿ, ಚರ್ಚೆ ಮಾಡಿದ್ವಿ, ಹೊಂದಾಣಿಕೆ ಮಾಡ್ಕೊಂಡು ಒಂದು ಸೀಟ್ ಆಗಿರ್ತೀನಿ. ಆ ಸಂದರ್ಭದಲ್ಲಿ ನಾನು ಬಂದ ಸಂದರ್ಭದಲ್ಲಿ ನಾನು ಬೆಂಗಳೂರು ವಾಪಸ್ ಬಂದೆ. ನಮ್ಮ ಮುಖಂಡರು ಬರುತ್ತೆ. ಆ ಸಂದರ್ಭದಲ್ಲಿ ಶಾಂತಿ ಉದ್ದೇಶದ ಸಭೆ ನಡೀತಾ ಇತ್ತು. ಹೆಚ್ಚಿನ ಉದ್ಯಮದಲ್ಲಿ ಹೊಂದಾಣಿಕೆ ಆಯಿತು. ಯಾವುದೇ ಸಮಸ್ಯೆಗಳಿಲ್ಲ. ಯಾಕಂದ್ರೆ ಆ ಸಂಸ್ಥೆ ಲಾಭ ಇರೋದೇ ಕಡಿಮೆ. ಅದರಲ್ಲಿ ಚುನಾವಣೆ ಆದರೆ ಬಡದಾಟ ಸುಮ್ಮನೆ ಅನಗತ್ಯವಾಗಿ ಬೇಡ ಅಂತೇಳಿ ಹೊಂದಾಣಿಕೆ ಮಾಡ್ಕೊಂಡು ಸೀಟು ಹೊಂದಾಣಿಕೆ ಆಯಿತು. ಆದರೆ ಕೆಲವು ಅನಗತ್ಯವಾಗಿ ಹಣ ಮಳೆ ಹೋಯಿತು. ಈ ರೀತಿ ಅಪಪ್ರಚಾರ ಮಾಡ್ತಾರೆ ನೋಡಿದ್ವಿ. ಯಾವ ಹಣದ ಒಳ್ಳೆಯದೇ ಇರೋದಿಲ್ಲ. ಮಾತುಕತೆ ಮುಖಾಂತರ ಇವತ್ತು ಹೊನ್ನಾಳಿ ಜಾತಿ ತಾಲೂಕಲ್ಲಿ ಈ ರೀತಿ ಒಂದು ಹೊಂದಾಣಿಕೆ ರಾಜ್ಯದಲ್ಲಿ ವೇದಿಕೆಯಿಂದ ಕೆಲವರು ಹೋದ್ಮೇಲೆ ಮತ್ತು ನಮ್ಮ ಸಿದ್ಧಾಂತಗಳು ಬರೀತವೆ, ಶಾಂತಿಗಳು ಶಾಸಕ ಸಿದ್ಧಾಂತಗಳು ಬರೀತವೆ. ಆದರೆ ಟೀಕೆ ಟಿಪ್ಪಣಿಗಳು ಅದು ಬಹಳಷ್ಟು ನಮ್ಮ ಬಗ್ಗೆ ಸಂಘರ್ಷ ಹೇಳ್ತಾ ಇದ್ದೀವಿ. ಹೊಸ ಜನ ಕೇಳಿದ್ರು, ನೀವು ಚೆನ್ನಾಗಿದ್ಮೇಲೆ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳಿಂದ ನೋಡಪ್ಪ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ವಿ, ನೋಡ್ರಿ ರಾಜಕಾರಣ ಬರುತ್ತೆ ಹೋಗುತ್ತೆ, ಆದರೆ ಯಾವುದು ಶಾಶ್ವತ ಅಲ್ಲ. ಎಷ್ಟು ವರ್ಷ ಬದುಕಿದ್ದೆ ಅಂತ ಯಾರಿಗಿಲ್ಲ. ಬದುಕಿರುವ ಅವಧಿಯಲ್ಲಿ ನಾವು ಎಷ್ಟು ಜನರನ್ನ ಪ್ರೀತಿ ಮಾಡಿದ್ವಿ, ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ, ಅದು ಬಹಳ ಮುಖ್ಯ. ಆ ಹೊಂದಾಣಿಕೆ ಮತ್ತೊಂದು ಅಪಪ್ರಚಾರ ಇಬ್ಬರು ಮಧ್ಯೆ ಏನೋ ಇದೆ ಅಂತಂದ್ರೆ ಯಾವುದಿಲ್ಲ. ನಾನು ಅವರು ಅನೇಕ ವೇದಿಕೆಯಲ್ಲಿ ನಿರಂತರ ಮಾತಾಡ್ತೀವಿ, ಖುಷಿಯಿಂದ ಮಾತಾಡ್ತೀವಿ. ಅದಾದ ನಂತರ ಅವ್ರ ಕ್ಷೇತ್ರ ಅವ್ರು ಹೋಗ್ತಿದ್ರೆ ನಾವು ನಮ್ಮ ಕ್ಷೇತ್ರ ಹೋಗ್ತಾ ಇರ್ತೀವಿ. ಇದು ಸಹಜ. ಇದನ್ನ ಪ್ರತಿ ಹಳ್ಳಿಯಲ್ಲಿ ನಮ್ಮ ಜನ ಸಾಮರಸ್ಯದಿಂದ ರಾಜಕಾರಣ ಮಾಡಿದಾಗ ಹಳ್ಳಿಗಳಲ್ಲಿ ಸಂಘರ್ಷ, ಪೊಲೀಸ್ ಠಾಣೆ ಅವ್ರ ಕಡೆ ಬಿಡಿಸು, ಒಡಾಟ, ಈ ರೀತಿ ಸಮಸ್ಯೆಗಳು ಬಹಳ ಇದ್ವು. ಈ ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ಅವ್ರು ಮಾಡಿದ್ರೆ ನಾನು ಫೋನ್ ಮಾಡೋದು, ನಾನು ಫೋನ್ ಮಾಡಿದ್ರೆ ಅವ್ರು ಮಾಡೋದು, ಈ ರೀತಿ ಒತ್ತಾಯಗಳು ಕಡಿಮೆ ಆಗಿದೆ. ಪೊಲೀಸ್ ಹೇಳ್ತಾರೆ ಸರ್ ಬಹಳ ನಮಗೆ ನೆಮ್ಮದಿಯಿಂದ ಕೆಲಸ ಮಾಡ್ತಾರೆ, ಅವ್ರು ಹೇಳ್ತಾರೆ. ಇದೇ ರೀತಿ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಸಾಮರಸ್ಯದಿಂದ ಸಹಭಾಗಿಯಿಂದ ಒಂದು ತಂದೆಯ ತಾಯಿ ಒಟ್ಟಾಗಿ ಚುನಾವಣೆ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕು ಕೊಡ್ತಾರೆ. ಆದರೆ ಅದು ಯಾವ ಅದನ್ನ ವೈಯಕ್ತಿಕವಾಗಿ ಟೀಕೆ ತೆಗೆದುಕೊಳ್ಳದೆ ಸಾಮರಸ್ಯದಿಂದ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ನಾವು ಒಂದು ತಾಯಿ ಒಟ್ಟಾಗಿರೋದು ಅಭಿವೃದ್ಧಿ ವಿಚಾರದಲ್ಲಿ 100% ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ. ನನಗೆ ಯಾವ್ದಾದ್ರು ಸಮಸ್ಯೆ ಬಂದು ಗೌಡ್ರಿಗೆ ಆಯ್ತಪ್ಪ ಅದೇ ರೀತಿ ಮಾಡೋದು. ಈ ರೀತಿ ಬಿಟ್ಟರೆ ಯಾವ ಹೊಂದಾಣಿಕೆ ಇಲ್ಲ, ಮತ್ತೊಂದಿಲ್ಲ. ಇದು ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ನಾವಿಬ್ಬರು ಸಾಮರಸ್ಯದಿಂದ ಹೊಂದಾಗಿ ಹೋಗ್ತೇವೆ ಮೇಲೆ ಏನು ಉದ್ದೇಶ ಇಲ್ಲ. ಈಗ ನಾನು ಒಂದು ಕಾರ್ಯಕ್ರಮ ಸಭೆ ನಡೀತಾ ಇದ್ದು ಅಧಿಕಾರಿಗಳು ಹೇಳಿದ್ದೆ, ಶಾಸಕರ ಸಂದರ್ಭದ ಬಗ್ಗೆ ಅಂತ ಹೇಳಿದೆ. ಈಗ ಶಾಸಕರಿಗೂ ನಾನು ವಿನಂತಿ ಮಾಡಿದ್ದೀನಿ,
ಸಭೆಯನ್ನು ಮೊಟಕುಗೊಳಿಸಿಕೊಳ್ಳಿ. ಅಲ್ಲಿ ಕಾರ್ಯಕ್ರಮದಲ್ಲಿ ಕ್ಷಮೆ ಇರಲಿ. ಸಮಾರಂಭದ ಅಧ್ಯಕ್ಷರು, ಶಾಸಕರು ಎಲ್ಲ ಗಣ್ಯಮಾನ್ಯರು, ಅಧಿಕಾರಿ ವರ್ಗದವರಿಗೂ ಮತ್ತು ಭಾಗವಹಿಸಿದ ಎಲ್ಲ ಸಹಕಾರಿ ಬಂಧುಗಳಿಗೆ, ತಾಯಿಯಂದರಿಗೆ, ಸಹೋದರಿಗೆ, ಮುಖಂಡರಿಗೆ, ಮಾಧ್ಯಮ ಸ್ನೇಹಿತರಿಗೆ ವಂದಿಸಿ ಶುಭ